ಧಾರವಾಡ ಪಂಚಾಂಗ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ, ಈಗ ಭಾದ್ರಪದ ಶುಕ್ಲ ಪೂರ್ಣಿಮಾ ದಿನ ಒಂದು ಚಂದ್ರಗ್ರಹಣ ಆಗೋದದು. ಆ ಚಂದ್ರಗ್ರಹಣದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾವು ತಿಳಿಸ್ಕೊಡ್ತೀವಿ. ವಿಶ್ವಾವಸುನಾಮ ಸಂವತ್ಸರದೊಳಗೆ ಭಾದ್ರಪದ ಶುಕ್ಲ ಪೂರ್ಣಿಮಾ ದಿನ ಅಂದರೆ 7ನೇ ತಾರೀಕು ಸೆಪ್ಟೆಂಬರ್ 7ನೇ ತಾರೀಕು 2025 ರವಿವಾರ ದಿನ ರಾತ್ರಿ ಶತತಾರ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರದ ಮೇಲೆ ಚಂದ್ರಗ್ರಹಣ ಆಗ್ಲಿಕ್ಕತ್ತದ. ಇದಕ್ಕೆ ರಾಹು ಪರ್ವ ಅಂಥೇಳಿ ಹೇಳ್ತಾರೆ. ರಾಹುವಿನ ಸಂಬಂಧಪಟ್ಟಂಗೆ ಇದು ಚಂದ್ರಗ್ರಹಣ ಆಗ್ಲಿಕ್ಕತ್ತದ ಅನ್ನೋ ಕಾರಣಕ್ಕೆ ಇದರದ್ದು ಸ್ಪರ್ಶ ರಾತ್ರಿ 9:57 ಮಧ್ಯಕಾಲ 11:42 ತನಕ ಇರ್ತದೆ. ಉನ್ಮೀಲನ ರಾತ್ರಿ 12:23 ಆಗ್ತದೆ. ಮೋಕ್ಷಕಾಲ ರಾತ್ರಿ 1:27 ಅಂದರೆ 7ನೇ ತಾರೀಕು ರಾತ್ರಿ 12:27 ತನಕ ಇದು ಮೋಕ್ಷಕಾಲ ಇರ್ತದೆ. ಆದ್ಯಂತ ಪುಣ್ಯಕಾಲ ಅಂದರೆ ಸ್ಪರ್ಶಕಾಲದಿಂದ ಹಿಡಿದು ಮೋಕ್ಷಕಾಲದ ತನಕ 3 ತಾಸು 30 ನಿಮಿಷ ಅಂದರೆ ಒಂದು ಭಾಳ ದೊಡ್ಡ ಪ್ರಮಾಣದೊಳಗೆ ಇದು ಚಂದ್ರಗ್ರಹಣ ಆಗ್ಲಿಕ್ಕತ್ತದ. ಇದು ಇಡೀ ಭಾರತದೊಳಗೆಲ್ಲ ಕಾಣಿಸ್ತದೆ. ಆ ಕಾರಣಕ್ಕೆ ಏನಾಗ್ತದೆ, ನಮಗೆ ವೇದ ಪಾಲನೆ ಮಾಡೋದು, ಆಮೇಲೆ ಗ್ರಹಣದೊಳಗೆ ಏನು ಆಚರಣೆ ಮಾಡಬೇಕು ಅನ್ನೋದನ್ನು ನಾವು ಒಂದು ಸ್ವಲ್ಪ ತಿಳಿಸ್ಕೊಡ್ತೀವಿ. ವೇದ ವಿಚಾರ ಅಂತಂದರೆ, ಈ ಗ್ರಹಣ ರಾತ್ರಿ 2ನೇ ಪ್ರಹರದೊಳಗೆ ಇರೋದಕ್ಕೆ ಮಧ್ಯಾಹ್ನ 12:00 ವೇದ ಪ್ರಾರಂಭ ಆಗ್ತದೆ. ಸ್ತ್ರೀಯರು, ಅಶಕ್ತರು, ಬಾಲರು, ವೃದ್ಧರು ಇವರೆಲ್ಲರಿಗೂ 4 ಗಂಟೆ ತನಕನೂ ಊಟ ಮಾಡ್ಲಿಕ್ಕೆ ಬರ್ತದೆ. ಉಳಿದವ್ರಿಗೆಲ್ಲರೂ ಶಕ್ತರಿಗೆ ಚಲೋ ಎಲ್ಲ ಆರಾಮಿರೋರಿಗೆ ಅವರೆಲ್ಲರೂ 12:30 ಒಳಗನ ಊಟ ಮುಗಿಸ್ಕೋಬೇಕು. ಈ ಗ್ರಹಣ ಯಾರ್ಯಾರಿಗೆ ಶುಭ ಅಶುಭ ಅನ್ನೋದನ್ನು ನಾವು ಹೇಳ್ತೀವಿ. ಮೇಷ, ಕನ್ಯಾ, ವೃಷಭ, ಧನು ರಾಶಿಗೆ ಶುಭ ಫಲ ಆಗ್ತದೆ. ಮಿಥುನ, ಸಿಂಹ, ತುಲಾ, ಮಕರ ರಾಶಿಯವರಿಗೆ ಮಿಶ್ರ ಫಲ. ಕುಂಭ, ವೃಶ್ಚಿಕ, ಕರ್ಕ, ಮೀನ ರಾಶಿಯವರಿಗೆ ಅಶುಭ ಫಲ ಅಂತ ಈ ಗ್ರಹಣದ್ದು ಒಂದು ಶುಭ ಮಿಶ್ರ ಫಲ ಮತ್ತು ಅಶುಭ ಫಲಗಳನ್ನು ತಿಳಿಸ್ತಾರೆ. ಗ್ರಹಣ ಕಾಲದೊಳಗೆ ಏನೇನು ಮಾಡಬೇಕು ಅಂತಂದ್ರೆ, ಗ್ರಹಣ ಸ್ಪರ್ಶವಾದ ಮೇಲೆ ಸ್ನಾನ ಮಾಡಬೇಕು. ಮಧ್ಯಕಾಲದೊಳಗೆ ದೇವ ಪೂಜಾ, ಹೋಮ, ತರ್ಪಣ, ಜಪ, ಶ್ರಾದ್ದಾದಿಗಳನ್ನೆಲ್ಲ ಮಾಡಬೇಕು. ಬಿಡೋ ಹೊತ್ತೊಳಗೆ ದಾನವನ್ನು ಮಾಡಬೇಕು, ಅಥವಾ ದಾನ ಶಕ್ಯ ಇಲ್ಲ ಅಂತಂದರೆ ದಾನದ ಸಂಕಲ್ಪನಾದರೂ ಮಾಡಬೇಕು. ಮೋಕ್ಷ ಕಾಲ ಆದಮೇಲೆ ಅಂದರೆ ಗ್ರಹಣ ಬಿಟ್ಟ ಮೇಲೆ ಮತ್ತೆ ಸ್ನಾನ ಮಾಡಬೇಕು. ಮಂತ್ರ ಮಾಲಿನ್ಯ ಅಂತಂದರೆ, ಈಗ ಒಂದಿಷ್ಟು ಮಂದಿ ಜಪದ ಉಪದೇಶಗಳನ್ನು ತೊಗೊಂಡಿರ್ತಾರೆ, ಪ್ರತಿದಿನ ಆ ಜಪವನ್ನು ಮಾಡ್ತಿರಂಗಿಲ್ಲ. ಆವಾಗ ಅದಕ್ಕೆ ಮಂತ್ರ ಮಾಲಿನ್ಯ ಉಂಟಾಗ್ತದೆ. ಆ ಮಂತ್ರ ಮಾಲಿನ್ಯ ಉಂಟಾಗೋದನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಮಂತ್ರ ಮಾಲಿನ್ಯ ದೋಷ ಕಡಿಮೆ ಆಗಲಿಕ್ಕೆ ಆ ಹೊತ್ತಿಗೆ ಗುರುಪದಿಷ್ಟ ಮಂತ್ರಗಳನ್ನು ಮಾಡಬೇಕು, ಅಥವಾ ಗಾಯತ್ರಿ ಜಪಾದಿಗಳನ್ನು ಮಾಡಬೇಕು. ಪರ್ವಕಾಲದೊಳಗೆ ಮಲಮೂತ್ರ, ಅಭ್ಯಂಗ, ನಿದ್ದಿ ಇವನ್ಯಾವನ್ನು ಮಾಡಬಾರ್ದು ಅಂಥೇಳಿ ಹೇಳ್ತಾರೆ. ಈಗ ಅನಿಷ್ಟ ಫಲ ಇದ್ದವ್ರು ಏನೇನು ದಾನ ಕೊಡ್ಬೋದು ಅಂತಂದ್ರೆ, ಬಿಂಬದಾನ ಮಾಡಬೇಕು. ಅಂದರೆ ಒಂದು ಪ್ರತಿಮಾ, ರಾಹುವಿನ ಒಂದು ಪ್ರತಿಮಾ ಅಥವಾ ಚಂದ್ರನ ಒಂದು ಪ್ರತಿಮಾ ಅಂಥೇಳಿ ಮಾಡಿ ಅದನ್ನು ದಾನವನ್ನು ಮಾಡಬೇಕು. ಸಂಕಲ್ಪ ಏನು ಅಂತಂದರೆ, ಮಮ ಜನ್ಮರಾಶಿ ಜನ್ಮ ನಕ್ಷತ್ರ ಸ್ಥಿತ ಚಂದ್ರಗ್ರಹಣ ಸೂಚಿತ ಸಕಲಾರಿಷ್ಟ ಶಾಂತಿ ಪೂರ್ವಕಂ ಏಕಾದಶ ಸ್ಥಾನ ಸ್ಥಿತ ಗ್ರಹಣ ಸೂಚಿತ ಶುಭ ಫಲ ಪ್ರಾಪ್ತ್ಯರ್ಥಂ ಬಿಂಬದಾನಂ ಕರಿಷ್ಯೆ ಅಂಥೇಳಿ ಸಂಕಲ್ಪ ಮಾಡಿ ಚಂದ್ರನನ್ನು ಮತ್ತು ರಾಹುವನ್ನು ಸ್ಮರಣೆ ಮಾಡಬೇಕು. ರಾಹುವನ್ನು ನಮಸ್ಕಾರ ಮಾಡಬೇಕು. ಯಾವ ಶ್ಲೋಕನೂ ಕೊಟ್ಟಾರಿಲ್ಲ. ಧಾರವಾಡ ಪಂಚಾಂಗದೊಳಗೆ ಎಲ್ಲ ವಿಷಯಗಳನ್ನು ನಾವು ಹಾಕಿರ್ತೀವಿ. ತಮೋಮಯ ಮಹಾಭೀಮ ಸೋಮಸೂರ್ಯ ವಿಮರ್ದನ ಹೇಮತಾರ ಪ್ರದಾನೇನ ಮಮ ಶಾಂತಿ ಪ್ರದೋಭವ ವಿಧುಂತುದ ನಮಸ್ತುಭ್ಯಂ ಸಿಂಹಿಕಾ ನಂದನಾಚ್ಯುತ ದಾನೇನಾನೇನ ನಾಗಸ್ಯ ರಕ್ಷಮಾಂ ವೇದಜಾದ್ ಭಯಾತ್. ಈ ಶ್ಲೋಕಗಳನ್ನು ಹೇಳಿ ಬೆಳ್ಳಿದು ಅಥವಾ ಬಂಗಾರದ್ದು ಬಿಂಬವನ್ನು ಮಾಡಿ ಯಥಾಶಕ್ತಿ ತಿಲ, ವಸ್ತ್ರಾದಿ ದಾನಗಳನ್ನು ದಕ್ಷಿಣಾ ಸಹಿತ ಮಾಡಿ ಗ್ರಹಣಾರಿಷ್ಟ ಸೂಚಿತ ವಿನಾಶಾರ್ಥಂ ಶುಭ ಫಲ ಪ್ರಾಪ್ತ್ಯರ್ಥಂ ಉದ್ದಿಷ್ಟ ಬ್ರಾಹ್ಮಣಾಯ ಸಂಪ್ರದದೆ ಅಂಥೇಳಿ ಸಂಕಲ್ಪ ಮಾಡಿ ಗ್ರಹಣ ಮುಗಿದ ಮೇಲೆ ಅಥವಾ ಮರುದಿನ, ಅವತ್ತ ಬ್ರಾಹ್ಮಣರು ಯಾರಿದ್ರೆ ಅವತ್ತ ಕೊಡಬೇಕು, ಇಲ್ಲಾಂದರೆ ಮರುದಿನ ಅದರದ್ದು ದಾನವನ್ನು ಮಾಡಬೇಕು. ಗ್ರಹಣ ಸೂಚಿತಾರಿಷ್ಟ ವಿನಾಶಾರ್ಥಂ ಶುಭ ಫಲ ಪ್ರಾಪ್ತ್ಯರ್ಥಂ ಉದ್ದಿಷ್ಟ ಬ್ರಾಹ್ಮಣಾಯ ಸಂಪ್ರದದೆ ಅಂದರೆ ನಾವು ಯಾರಿಗೆ ಕೊಡಬೇಕು ಅಂತ ಇಚ್ಛಾ ಇರ್ತದೆ ಅವ್ರಿಗೆ ಕೊಡಬಹುದು, ಇಲ್ಲ ಅಲ್ಲೇ ಯಾರಾದರೂ ಬ್ರಾಹ್ಮಣರಿದ್ದರೆ ಅವ್ರಿಗೂ ಕೊಡಬಹುದು. ಆ ಕಾರಣಕ್ಕೆ ಅವತ್ತ ನಾವು ಸಂಕಲ್ಪವನ್ನು ಅವತ್ತ ಮಾಡಬೇಕು. ಇದೇ ರೀತಿ ವಿಷಯಗಳು ಮತ್ತೆ ನಾವು ಒಂದು ಸರಣಿ ಅಂತ ಮಾಡ್ಲಿಕ್ಕತ್ತಿರ್ತೀವಿ. ಅದಕ್ಕೆ ಎಲ್ಲರೂ ಇದನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಅಂಥೇಳಿ ನಾವಿಲ್ಲೇ ಎಲ್ಲರನ್ನೂ ಕೇಳ್ಕೊತೀವಿ.